ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಹರನ್ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ನಡೀತಕ್ಕಂಥ ಬೆಳವಣಿಗೆ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಬೈಕ್ ಟ್ಯಾಕ್ಸಿ ಏನಾದ್ರು ಮತ್ತೆ ಬ್ಯಾನ್ ಮಾಡಿಸ್ಬಿಡ್ತಾರೆ ಅವರು ಅಂತ ಒಂದು ಡೌಟ್ ಶುರುವಾಗಿದೆ ಎಲ್ರಿಗೂ ಕೂಡ. ಹೌದು, ಈ ನಡುವೆ ಗೊತ್ತಾಗ್ತಿದೆ ಪ್ರತಿದಿನ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಏನಾದ್ರು ಒಂದು ಅಪಪ್ರಚಾರ ಬರ್ತಾನೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇಷ್ಟು ದಿವಸ ನ್ಯಾಯವಾಗಿ ಹೋರಾಡಿದ್ರು ಬೈಕ್ ಟ್ಯಾಕ್ಸಿನ ಬಂದ್ ಮಾಡ್ಸಕ್ ಆಗಿಲ್ಲ, ಹಂಗಾಗಿ ಇವಾಗ ಸ್ವಲ್ಪ ಅಡ್ಡದಾರಿ ಹಿಡಿದಿದ್ದಾರೆ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡ್ಸಕ್ಕೆ ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ನೋಡ್ತಾ ಇರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಪ್ರಾಬ್ಲಮ್ ಆಯ್ತು ಅಂತ. ನಿನ್ನೆ ಕೂಡ ಒಂದು ಘಟನೆ ಕೂಡ ನೋಡ್ದು ವಿಡಿಯೋನ. ಯಾವುದೋ ಒಂದು ಲೇಡಿ ಬೈಕ್ ಟ್ಯಾಕ್ಸಿಯಲ್ಲಿ ಬಿದ್ದು ಕಾಲ್ ಮುರಿದೋಗಿದೆ. ಇಬ್ರು ಲೇಡೀಸ್ ಅವ್ರನ್ನ ಸಪೋರ್ಟ್ ಆಗಿ ನಡೆಸ್ಕೊಂತ ಇದ್ರು, ಆದ್ರೂ ಕೂಡ ನಿಂತ್ಕೊಳಕ್ ಶಕ್ತಿ ಇಲ್ಲ, ಕೆಳಗಡೆ ಕುತ್ಕೊಂತ ಇದ್ರು. ಬಟ್ ಅದು ಬೈಕ್ ಟ್ಯಾಕ್ಸಿಯಿಂದ ಬಿದ್ದಾಯ್ತೋ ಇಲ್ಲ ಅವರು ಪ್ರೈವೇಟ್ ವೆಹಿಕಲ್ ಬಿದ್ದಾಯ್ತು ಅಂತ ಗೊತ್ತಿಲ್ಲ. ಅಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ ಕೂಡ ಇರಲಿಲ್ಲ. ಅಲ್ಲಿರ್ತಕ್ಕಂಥ ಪಬ್ಲಿಕ್ಸ್ ಆಟೋ ಡ್ರೈವರ್ಸ್ ಕೇಳ್ತಾ ಇದಾರೆ ಅವ್ರಿಗೆ, ನೀವು ಬೈಕ್ ಟ್ಯಾಕ್ಸಿಲಿ ಯಾಕೆ ಬಂದ್ರಿ, ಇನ್ನೊಂದ್ಸಲ ಹೋಗ್ತೀರಾ ಬೈಕ್ ಟ್ಯಾಕ್ಸಿಲಿ, ಬೈಕ್ ಟ್ಯಾಕ್ಸಿಲಿ ಬರೋರಿಗೆಲ್ಲ ಹಿಂಗೆ ಆಗ್ಬೇಕು, ಈ ತರ ಮಾತಾಡ್ತಾರೆ. ಎಷ್ಟು ಇವ್ರ ಮನಸ್ಥಿತಿ ಯಾವ ತರ ಇದೆ. ಅಲ್ಲಿ ಕೊಟ್ಟಿರ್ತಕ್ಕಂಥ ವಿಡಿಯೋ ಕಾಮೆಂಟ್ಸ್ಗಳು ನೋಡಬೇಕು. ಯಾರು ಇವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬೇಡಿ, ಆಟೋದಲ್ಲಿ ಯಾರು ಕರ್ಕೊಂಡು ಹೋಗ್ಬೇಡಿ, ಆ ಬೈಕಲ್ಲೇ ಕರ್ಕೊಂಡೋಗಿ ಅವನೇ ಸೇರಿಸ್ಲಿ ಬೈಕ್ ಟ್ಯಾಕ್ಸಿ ಅವನು, ಇಲ್ಲ ಅಲ್ಲೇ ಸಾಯಲಿ ಬಿಡಿ, ಇವ್ರಿಗೆಲ್ಲ ಅವಾಗಲೇ ಬುದ್ಧಿ ಬರೋದು. ಈ ತರ ಕಮೆಂಟ್ಸ್ಗಳು ಈ ಜನಕ್ಕೆ ಯಾವಾಗ ಬರುತ್ತೋ ಬುದ್ಧಿ ಗೊತ್ತಿಲ್ಲ. ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿದ್ದಾರೆ ನಿಜವಾಗ್ಲೂ ಎಷ್ಟೋ ಜನ. ಆ ತರ ಕಮೆಂಟ್ಸ್ಗಳು ಆಗ್ತಾ ಇದಾರೆ. ಇದೆಲ್ಲ ಯಾರು ಕಮೆಂಟ್ಸ್ ಹಾಕಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಅದನ್ನ ನಾವು ಬಾಯಿ ಬಿಟ್ಟು ಹೇಳ್ತಕ್ಕಂಥ ನೆಸೆಸಿಟಿ ಏನಿಲ್ಲ. ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾನೆ ಅಂದ್ರೆ ಅದು ಯಾರೇ ಆಗಲಿ, ನಮ್ಮ ಶತ್ರುನೇ ಆಗಿಲ್ಲ, ಅವ್ರಿಗೊಂದು ಸಹಾಯ ಮಾಡ್ತಕ್ಕಂಥದ್ದು ಗುಣ ಮನುಷ್ಯನಿಗೆ ಇರಬೇಕು. ಬಟ್ ಅಲ್ಲಿ ಮನುಷ್ಯತ್ವನೇ ಮರೆತುಬಿಟ್ಟು ಜನಗಳು ಮಾತಾಡ್ತಾ ಇದ್ದಾರೆ. ಆ ಲೇಡಿ ನಿಂತ್ಕೊಳಕ್ ಆಗ್ತಿಲ್ಲ, ತುಂಬಾ ಕಾಲು ಏಟಾಗಿ ಮೂಳೆ ಕಟ್ಟಾಯ್ತು ಏನೋ ಗೊತ್ತಿಲ್ಲ, ಅಷ್ಟು ನರಳಾಡ್ತಿದ್ದಾರೆ. ಬಟ್ ವಿಡಿಯೋ ಮಾಡ್ಕೊಂಡು ನಿಂತಿದ್ದಾರೆ. ಯಾರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಡಿ, ಬೈಕ್ ಟ್ಯಾಕ್ಸಿ ಬರೋರಿಗೆಲ್ಲ ಹಿಂಗೆ ಆಗಬೇಕು, ಇವ್ರಿಗೆ ಬುದ್ಧಿ ಬರಲ್ಲ, ನಮ್ಮ ಗೌರ್ಮೆಂಟ್ಗೂ ಬುದ್ಧಿ ಬರಲ್ಲ. ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಟ್ಟಾರೆ, ಪ್ರತಿನಿತ್ಯ ಆಕ್ಸಿಡೆಂಟ್ ಆಗ್ತಿದ್ದಾವೆ ಅಂತವ. ಬಟ್ ಬೈಕ್ ಟ್ಯಾಕ್ಸಿಲಿ ಒಂದೇ ಆಕ್ಸಿಡೆಂಟ್ ಆಗಲ್ಲ, ಎಲ್ಲ ವೆಹಿಕಲಲ್ಲಿ ಆಗುತ್ತೆ ಅಂತ ನಾವು ಎಲ್ಲ ವಿಡಿಯೋಲಿ ಹೇಳ್ತಾನೆ ಇರ್ತೀವಿ. ಇನ್ ಕೇಸ್ ಅದು ಅವ್ರು ಯಾವ ವೆಹಿಕಲ್ ಆಯ್ತು ಅಂತ ಗೊತ್ತಿಲ್ಲ, ಬೈಕ್ ಟ್ಯಾಕ್ಸಿಲಿ ಬಂದಾಯ್ತೋ ಇಲ್ಲ ಅವ್ರು ಏನಾದ್ರು ಬೇರೆ ಪರ್ಸನಲ್ ವೆಹಿಕಲ್ ಬಂದು ಏನಾಯ್ತು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ಬೈಕ್ ಟ್ಯಾಕ್ಸಿ ಅಷ್ಟೇ. ಇವರು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು ಅಂತ ಈ ತರ ಅಪಪ್ರಚಾರ ವಿಡಿಯೋಗಳನ್ನ ಮಾಡಿ ಆಗ್ತಿದ್ದಾರೆ. ಇದಕ್ಕೆ ಮುಂಚೆ ಎಲ್ಲ ನೋಡಿದ್ರೆ ಕೆಲವೊಂದು 2-3 ಡ್ರಿಂಕ್ಸ್ ಮಾಡಿ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದಾರೆ ಅಂತ ಅವು ವಿಡಿಯೋಗಳು ಡೈಲಿ ಒಂದೊಂದು ಬರ್ತಾನೆ ಇದಾವೆ. ಪ್ರತಿನಿತ್ಯ ಇದೇ ಬಟ್ನಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು ಅಂತ ಇವಾಗ ಹೊಸ ಒಂದು ತಂತ್ರ ರೂಪಿಸ್ತಾ ಇದ್ದಾರೆ. ಬಟ್ ಇದೆಲ್ಲ ನಡೆಯಲ್ಲ ನಮ್ಮ ಅನಿಸಿಕೆ. ಯಾಕಂದ್ರೆ ಎಲ್ಲರಿಗೂ ಕಣ್ಣಿದೆ, ಗೌರ್ಮೆಂಟ್ಗೆ ಕಣ್ಣು ಮುಚ್ಕೊಂಡು ಗೊತ್ತಿಲ್ಲ, ಗೌರ್ಮೆಂಟ್ ಕೂಡ ಕಣ್ಣಿದೆ, ನೋಡ್ತಾ ಇರುತ್ತೆ ಯಾವ್ದು ಸುಳ್ಳು ಯಾವ್ದು ಸರಿ ಅಂತವ. ಹಂಗಾಗಿ ಇವ್ರು ಏನೇ ಮಾಡ್ಬಿಟ್ರು ಬೈಕ್ ಟ್ಯಾಕ್ಸಿ ಏನು ಬ್ಯಾನ್ ಆಗಲ್ಲ. ಇವ್ರು ಸಾವಿರ ಹೇಳ್ಬೋದು, ಸ್ಟ್ರೈಕ್ ಮಾಡ್ತೀವಿ, ಬಂದ್ ಮಾಡ್ತೀವಿ, ಹಂಗೆ ಹಿಂಗೆ ಅಂತ ಹೇಳಿದ್ರು, ಅದೆಲ್ಲ ಯಾವುದು ನಡೀಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ಆರ್ಡರ್ ತಂದು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ತೀವಿ ಅಂದರು, ಅದು ಕೂಡ ಯಾವುದು ನಡೀಲಿಲ್ಲ. ಈಗ ಇವೆಲ್ಲ ಸ್ಟಾಪ್ ಆಯಿತು. ಇವಾಗ ಈ ಥರ ಉಲ್ಟಾ ಹೊಡಿತಾ ಇದ್ದಾರೆ. ಯಾವ್ದಾರು ರೋಡಲ್ಲಿ ಒಂದು ಬೈಕ್ ಬಿದ್ದು ಇಲ್ಲ ಏನಾದ್ರು ಬೇರೆ ಒಂದು ಆಕ್ಸಿಡೆಂಟ್ ಆಗ್ಬಿಟ್ರೆ ಸಾಕು, ಅದನ್ನು ವಿಡಿಯೋ ಮಾಡಿಬಿಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡೋದು. ನೋಡಿ ಬೈಕ್ ಟ್ಯಾಕ್ಸಿಲಿ ಬಿದ್ದುಬಿಟ್ರು, ಏಟಾಯಿತು, ಕಾಲು ಮುರಿದೋಯ್ತು, ಯಾರು ಬೈಕ್ ಟ್ಯಾಕ್ಸಿಲಿ ಹೋಗ್ಬೇಡ್ರಿ, ದಯವಿಟ್ಟು ಸೇಫ್ ಇಲ್ಲ ಬೈಕ್ ಟ್ಯಾಕ್ಸಿ. ಪ್ರತಿನಿತ್ಯ ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಗ್ತದೆ ಅಂತ ಪ್ರತಿನಿತ್ಯ ವಿಡಿಯೋಗಳು ಮಾಡಿ ಬಿಡ್ತಾನೆ ಇದ್ದಾರೆ. ಅದು ಬೆಂಗಳೂರು ಅಂತಲ್ಲ, ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಾದ್ರೂ ಇವತ್ತು ಬೈಕ್ ಟ್ಯಾಕ್ಸಿ ಅಂತಾನೆ ಒಂದು ಹೆಸರು ಬರ್ತಾ ಇದೆ ಬೈಕಲ್ಲಿ ಬಿದ್ದಿರೋರಿಗೆ. ಬಟ್ ಇದು ನಿಜನೋ ಸುಳ್ಳು ಅನ್ನೋದು ಎಲ್ಲರಿಗೂ ಗೊತ್ತು. ಇದು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತು ನಮ್ಮ ಹುಡುಗರಿಗೆಲ್ಲವ. ಇವ್ ಬೇಕಾದ್ರೆ ಮಾಡ್ತಾರ, ಇವರು ಬಂದು ಆಟೋ ಬಿಟ್ಬಿಟ್ಟು ಬೈಕ್ ಟ್ಯಾಕ್ಸಿನೇ ಮಾಡ್ಕೊತಾರ, ಜಾಯ್ನ್ ಆಗಿ ಮಾಡ್ಕೊಳ್ಳಿ, ಯಾರು ಬೇಡ ಅನ್ನಲ್ಲ. ಸಂಪಾದನೆ ಮಾಡ್ತಾರ, ಮಾಡ್ಕೊಳ್ಳಿ, ನ್ಯಾಯವಾಗಿ ಮಾಡೋರಿಗೆ ಯಾರು ನಾವು ಬೇಡ ಅನ್ನಲ್ಲ. ಆದ್ರೆ ಈ ತರ ಅನ್ಯಾಯಕ್ಕೆ ಹೋರಾಡ್ತಾರಲ್ವಾ, ಬೈಕ್ ಟ್ಯಾಕ್ಸಿ ಮೇಲೆ ಇಲ್ಲದೆ ಇರತಕ್ಕಂಥ ಅಪಪ್ರಚಾರಗಳನ್ನೆಲ್ಲ ಸೃಷ್ಟಿ ಮಾಡ್ಕೊಂಡು ವಿಡಿಯೋಗಳು ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಿದಾರಲ್ಲ, ಇದರಿಂದ ಏನು ಇವ್ರಿಗೆ ಏನು ಖುಷಿ ಸಿಗ್ತಿದೆ ಅಂತ ನಮಗಂತೂ ಗೊತ್ತಿಲ್ಲ. ಎಷ್ಟು ದಿವಸ ಮಾಡ್ತಾರೆ ಮಾಡಲಿ, ಇವ್ರು ಎಷ್ಟು ದಿವಸ ಮಾಡಿದ್ರು ಅಷ್ಟೇ ಬೈಕ್ ಟ್ಯಾಕ್ಸಿಗೆ ಏನೂ ಮಾಡೋಕ್ಕಾಗಲ್ಲ. ಹೈಕೋರ್ಟಿಂದ ಲೀಗಲ್ ಆಗಿ ಪರ್ಮಿಷನ್ ಬಂದಾಯಿತು. ಇವ್ರು ಏನೇ ಮಾಡಿದ್ರು ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಬೈಕ್ ಟ್ಯಾಕ್ಸಿನ, ನಮ್ಮ ಅನಿಸಿಕೆ ಅಷ್ಟೇ. ಹಂಗಾಗಿ ಪ್ರತಿನಿತ್ಯ ವಿಡಿಯೋಗಳು ಬರ್ತಾನೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಬೈಕ್ ಟ್ಯಾಕ್ಸಿ ವಿರೋಧವಾಗಿ, ಅಲ್ಲಾಯಿತು ಇಲ್ಲಾಯ್ತು ಅಂತವ. ಒಂದಲ್ಲ ದಿನಕ್ಕೆ 10 ವಿಡಿಯೋ ಬಿಟ್ರು ಅಷ್ಟೇ ಬೈಕ್ ಟ್ಯಾಕ್ಸಿ ಏನು ಮುಂದೆ ಏನೂ ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ. ಇಷ್ಟು ದಿವಸ ಬೈಕ್ ಟ್ಯಾಕ್ಸಿ ಅವ್ರನ್ನ ಅಲ್ಲೇ ಇಲ್ಲಿ ತಡೆದ್ಬಿಟ್ಟು ಕ್ವಶನ್ ಮಾಡಿ ಕೇಳ್ತಾ ಇದ್ರು, ಬಾಯಿ ಬಂದಂಗೆ ಬೈತಾ ಇದ್ರು, ಹೊಡಿತಾ ಇದ್ರು. ಬೈಕ್ ಟ್ಯಾಕ್ಸಿ ಯಾಕೆ ಮಾಡ್ತಾ ಇದೀರಿ, ಯಾರನ್ನೇ ನೀವು ಪರ್ಮಿಷನ್ ಕೊಟ್ಟಿದ್ದು, ವೈಟ್ ಬಿಡಲ್ಲಿ ಏನಕ್ಕೆ ಮಾಡ್ತೀಯ ಅಂತ ತುಂಬ ಟಾರ್ಚರ್ ಕೊಡ್ತಾ ಇದ್ರು. ಬಟ್ ಇನ್ನು ಮುಂದೆ ಆ ಥರ ಮಾಡೋಕ್ಕಾಗಲ್ವಲ್ಲ, ಯಾಕಂದರೆ ಹೈಕೋರ್ಟಿಂದ ಪರ್ಮಿಷನ್ ಬಂದ್ಬಿಟ್ಟಿದೆ. ಏನು ಕೇಳೋಕ್ಕಾಗಲ್ಲ ಇವಾಗ, ಆಟೋದವ್ರು ಕೇಳೋಕ್ಕಾಗಲ್ಲ, RTO ಅಧಿಕಾರಿಗಳು ಕೇಳೋಕ್ಕಾಗಲ್ಲ. ಹಂಗಾಗಿ ಏನು ಮಾಡ್ತೀವಿ ಇವಾಗ, ಬೈಕ್ ಟ್ಯಾಕ್ಸಿಗೆ ಏನಾದ್ರು ಒಂದು ಅಪಪ್ರಚಾರ ಒಡ್ಬಿಟ್ಟು ಇದು ಕಳಂಕ ತಂದು ಏನಾದ್ರು ಮಾಡಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿಬಿಟ್ರೆ ಇನ್ನು ನಮಗೆ ಒಂದು ಒಳ್ಳೆ ಆರ್ಡರ್ ಬರುತ್ತೆ, ಒಳ್ಳೆ ಸಂಪಾದನೆ ಮಾಡ್ಬೋದಲ್ಲ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಥರ ಒಂದು ರಾಂಗ್ ರೂಟ್ ಹೋಗ್ತಾ ಇದ್ದಾರೆ ಇವಾಗ ಬೈಕ್ ಟ್ಯಾಕ್ಸಿ ಮೇಲೆ ಇಲ್ದಿರೋದು ಅಪಾದ ವರ್ಷಕ್ಕೆ. ಯಾವ್ದಾರು ಒಂದು ಬೈಕ್ ಬಿದ್ದರೆ ಸಾಕು ರೋಡಲ್ಲಿ, ಬೈಕ್ ಟ್ಯಾಕ್ಸಿ ಬಿತ್ತು ಆಕ್ಸಿಡೆಂಟ್ ಆಯ್ತು ಅಂತಾರೆ. ಅವ್ನು ಯಾರೋ ಒಬ್ಬ ಪರ್ಸನಲ್ ವೆಹಿಕಲಲ್ಲಿ ಹೋಗಿ ಬಿದ್ದು ಸತ್ರೂ ಹೋಗಿ ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರು ಆಕ್ಸಿಡೆಂಟ್ ಆಯ್ತು ಸತ್ತ ಅಂತಾರೆ. ಪ್ರತಿನಿತ್ಯ ಇದೇ ಥರ ವಿಡಿಯೋಗಳು ಒಂದಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾನೆ ಇದ್ದಾರೆ. ಇದೆಲ್ಲ ನಿಜನೋ ಸುಳ್ಳೋ ಆ ದೇವ್ರಿಗೆ ಗೊತ್ತು, ಆಯ್ತಾ. ಮನುಷ್ಯರು ಏನೂ ಮಾಡೋಕ್ಕಾಗಲ್ಲ, ಮನುಷ್ಯನ ಕೈ ಏನೂ ಮಾಡೋಕ್ಕಾಗಲ್ಲ. ಭಗವಂತನ ಆಶೀರ್ವಾದ ಇಲ್ಲದೆ ಒಂದು ಹುಲ್ಕಡ್ಡಿರು ಕೂಡ ಅಲ್ಲ ಆಡಲ್ಲ ಅಂತಾರಲ್ಲ, ಆ ಥರ ಏನೇ ಮಾಡಬೇಕು ಅಂದ್ರೂ ಆ ಭಗವಂತ ಮಾಡ್ಬೇಕಷ್ಟೇ. ನೀವು ಬ್ಯಾನ್ ಮಾಡಬೇಕು ಬಿಡಬೇಕಲ್ಲ, ದೇವ್ರಿಗೆ ಬಿಟ್ಟಿದ್ದು, ಆ ನ್ಯಾಯಾಧೀಶರಿಗೆ ಬಿಟ್ಟಿದ್ದು ಹೈಕೋರ್ಟಲ್ಲಿ. ಬಟ್ ಇವ್ರು ಏನೇ ಮಾಡಿದ್ರು ಅಷ್ಟೇ ಬೈಕ್ ಟ್ಯಾಕ್ಸಿ ಏನೂ ಮಾಡೋಕ್ಕಾಗಲ್ಲ ನಮ್ಮ ಅನಿಸಿಕೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ.
ಬಟ್ ಇವರು ವಿಡಿಯೋಗಳು ಮಾಡಿ ಪ್ರತಿನಿತ್ಯ ಆಗ್ತಾ ಇದ್ದಾರೆ. ಎಷ್ಟೇ ವಿಡಿಯೋಗಳು ಮಾಡಿ ಹಾಕಿದ್ರು ಅಷ್ಟೇ ಇನ್ನು ಮುಂದೆ ಬೈಕ್ ಟ್ಯಾಕ್ಸಿ ಲೀಗಲ್ ಆಗಿ ಬಂದಿದೆ. ಅದಕ್ಕೆ ಅಂತ ಪಾಲಿಸಿ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ರಾಜ್ಯ ಸರ್ಕಾರದಿಂದ ಯಾವ ಥರ ಪಾಲಿಸಿ ಬರುತ್ತೆ ಅಂತವ ಈ ತಿಂಗಳು 23ಗೆ ಗಡುವು ಕೊಟ್ಟಿದ್ದಾರೆ ಆಟೋದವರು. ಅಷ್ಟರೊಳಗೆ ಏನಾರು ಬ್ಯಾನ್ ಮಾಡಿ ಪಾಲಿಸಿ ತರಬೇಡಿ ಅಂತವ. 23ನೇ ತಾರೀಕು ಕಳೆದ ಮೇಲೆ ನೋಡೋಣ ಏನಾದ್ರು ಪಾಲಿಸಿ ಬರುತ್ತೋ ಇಲ್ಲ ಏನಾರು ಇವ್ರು ಏನಾದ್ರು ಸುಪ್ರೀಂ ಕೋರ್ಟಿಗೆ ಏನಾರು ಹೋಗಿ ಸ್ಟೇ ಆರ್ಡರ್ ತಂದು ಏನಾರು ಮತ್ತೆ ಸ್ಟಾಪ್ ಮಾಡೋಕ್ಕೆ ಅಂತ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಏನು ಮಾಡಿದ್ರು ಮಾಡಲಿ, ನ್ಯಾಯವಾಗಿ ಮಾಡ್ತಾರೋ ಮಾಡಲಿ. ಆದರೆ ಈ ಥರ ಎಲ್ಲ ಅಪಪ್ರಚಾರಗಳೆಲ್ಲ ಒಟ್ಬಿಟ್ಟು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳ ಮೇಲೆ ಇಲ್ಲದ ಸಲದ ಅಪವಾದ ಹೊರಿಸಿ ಸುಮ್ಮನೆ ಒಂದು ಕಳಂಕ ತರೋದು ಎಷ್ಟು ಮಟ್ಟಿಗೆ ನಿಜ ನೀವೇ ಹೇಳಿ. ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಈ ಥರ ಎಲ್ಲ ಮಾಡ್ತಾ ಇದಾರಲ್ಲ ಏನು ಅಂತವ. ಬಟ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.